ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್, 2025ನ ಇನ್ನೇನು ಮುಗಿಸ್ತಾ ಬಂದಿದ್ದೀವಿ. ಸೊ ಡಿಸೆಂಬರ್ ಕೊನೆ ಹಂತಕ್ಕೆ ಬಂದಿದ್ದೀವಿ. 25 ಮತ್ತೆ ಬೇಕು ಅಂದ್ರೂ ನಮಗೆ ಸಿಗೋದಿಲ್ಲ. 2025 ಮುಗಿತಾ ಬರ್ತಾ ಇದೆ. ಒಂದೊಂದ್ಸತಿ ನನಗೆ ಅನ್ಸುತ್ತೆ ಎಷ್ಟು ಬೇಗ ಮುಗ್ದೋಗ್ತಾ ಇದೆ ಅಂತ. ಆದರೆ ಇನ್ನೊಂದೊಂದ್ಸತಿ ಸೊ ಎಲ್ಲದಕ್ಕೂ ಒಂದು ಅಂತ್ಯ ಇರಬೇಕಲ್ವಾ? ಹಾಗಾಗಿ ಇದು ಮುಗಿತಾ ಇದೆ, ಹೊಸ ವರ್ಷ ಬರ್ತಾ ಇದೆ 2026. ಸೊ ಅದಕ್ಕೋಸ್ಕರ ಇವತ್ತು ಒಂದು ಮ್ಯಾನಿಫೆಸ್ಟ್ ಮಾಡೋಣ. ಯಾರೆಲ್ಲ ನೀವು ಬಿಲೀವ್ ಮಾಡ್ತೀರಾ, ಯಾರೆಲ್ಲ ಯೂನಿವರ್ಸಲ್ನ ನಂಬ್ತೀರಾ, ಸೊ ಅಂಥವ್ರಿಗೋಸ್ಕರ ನಾನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ಒಂದು ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವತ್ತು ಒಂದು ಸಣ್ಣ ಕೆಲಸ, ಅದೇನು ತುಂಬ ದೊಡ್ಡ ವಿಷಯ ಅಲ್ಲ. ಸೊ ಹಾಗಾಗಿ ಇದನ್ನು ಮಾಡೋಣ, ಓಕೆನಾ? ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ಎಂಡ್ವರೆಗೂ ನೋಡಿ. ಜಸ್ಟ್ ನಿಮಗೆ ಒಂದು 5 ಮಿನಿಟ್ಸ್ ಟೈಮ್ ಇದ್ದರೆ ಅಷ್ಟೇ ಸಾಕು. ಈಗ ನಾವು ಮ್ಯಾನಿಫೆಸ್ಟ್ ಯಾಕೆ ಮಾಡಬೇಕು? 2025ರಲ್ಲಿ ಒಳ್ಳೆ ವಿಷಯಗಳಾಗಿದ್ರೆ ನಿಮ್ಮ ಲೈಫಲ್ಲಿ 2025 ತುಂಬ ಬೆಸ್ಟ್ ಇಯರ್ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ಒಂದು ಮ್ಯಾನಿಫೆಸ್ಟ್ ಮಾಡೋಣ. ಇಂಥ ದಿನಗಳು ಮತ್ತೆ ವಾಪಸ್ ಬರಲಿ ನಮ್ಮ ಲೈಫಲ್ಲಿ. ಈ ಥರದ್ದೆಲ್ಲ ಈಗ ಏನಾದರೂ ಒಂದು ಒಳ್ಳೆ ಬೆಸ್ಟ್ ವಿಷಸ್ ಸಿಕ್ಕಿದ್ರೆ, ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ರೆ, ಒಂದಷ್ಟು ನಿಮಗೆ ದುಡ್ಡು, ಮತ್ತು ಗೌರವ, ಒಂದು ಪದವಿ, ಇಲ್ಲ ಒಂದು ಜಾಬ್ ಸಿಕ್ಕಿದ್ರೆ, ಮದುವೆ ಆಗಿದ್ರೆ, ಮಗು ಆಗಿದ್ರೆ, ನಿಮ್ಮ ಖುಷಿ ದಿನಗಳು ಏನೆಲ್ಲ ಇರುತ್ತೆ. ಸೊ ಅಂಥದ್ದು ಎಲ್ಲದನ್ನು ಯಾವುದೆಲ್ಲ ನಿಮಗೆ ಒಳ್ಳೆ ಇದು ಸಿಕ್ಕಿದೆ, ನಿಮ್ಮ ಲೈಫಲ್ಲಿ ಆಗಿದೆ ಅಂತ ಅನ್ಸಿದ್ರೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋದನ್ನ ಹೇಗೆ, ಯಾವ ಥರ ಖುಷಿ ವಿಷಯಗಳನ್ನ ಯಾವ ಥರ ಮ್ಯಾನಿಫೆಸ್ಟ್ ಮಾಡೋದು, ಮತ್ತೆ ನಮ್ಮ ಲೈಫಲ್ಲಿ ಅಂಥ ವಿಷಯಗಳು ಬರಲಿ ವಾಪಸ್ಸು ಅಂತ ಯಾವ ಥರ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದನ್ನ ಅದನ್ನು ತೋರಿಸ್ತೀನಿ. ಆಮೇಲೆ ಯಾಕೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟ್ ಇವಾಗ ಮೊದಲಿಗೆ ಖುಷಿ ವಿಷಯನ ತಗೊಂಡಿದ್ದಾಯ್ತು. ಇವಾಗ ಬ್ಯಾಡ್ ಥಿಂಗ್ಸು ನಮ್ಮ ಲೈಫಲ್ಲಿ ಇದು ಬರಲೇಬಾರ್ದಾಗಿತ್ತು. 2025ಅಲ್ಲಿ ನಮ್ಗೇನೆಲ್ಲ ಕೆಟ್ಟದ್ದಾಯಿತು, ನಮ್ಗೆ ಯಾವುದೆಲ್ಲ ಈ ಥರದ್ದು ಆಗಲೇಬಾರ್ದಾಯಿತು, ಅದನ್ನು ನಮ್ಮ ಮೆಮೊರಿಯಿಂದ ಆಚೆ ತೆಗೆದಾಕಿದ್ದೀವಿ ನಾವು. ಇಂಥದ್ದು ಮತ್ತೆ ನಮ್ಮ ಲೈಫಲ್ಲಿ ವಾಪಸ್ ಯಾವತ್ತೂ ಆಗಬಾರ್ದು ಅನ್ನೋದಿದ್ರೆ ಅದನ್ನು ಏನು ಮಾಡಬೇಕು ಅಂತ ಅದನ್ನು ನಾನಿಲ್ಲಿ ಒಂದು ವೈಟ್ ಶೀಟ್ನ ತಗೊಳ್ಳಿ. ನಿಮ್ಮ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನು ನೀವು ಬರ್ಕೊಳ್ಳಿ. ಆಗಿದೆ ಇಲ್ಲಿ ತನಕ 2025ಅಲ್ಲಿ ಏನೆಲ್ಲ ಆಗಿದೆ ಲೀಸ್ಟ್ನ ಬರೆಯೋದಕ್ಕೆ ಹೋದರೆ ಪೇಪರೇ ಸಾಕಾಗಲ್ವೇನೋ, ಅಷ್ಟೊಂದು ವಿಷಯಗಳಿದೆ 2025. ಸೊ ಹಾಗಾಗಿ ನಾನೊಂದಷ್ಟು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಪರಲ್ಲಿ. ನನಗೆ ತುಂಬ ಬೇಡ, ಇದು ನನ್ನ ಲೈಫಲ್ಲಿ ಆಗಬಾರ್ದಿತ್ತು, 2025ಅಲ್ಲಿ ನನಗಿದು ಬೇಡ ಅನ್ನೋ ವಿಷಯಗಳನ್ನ ಮಾತ್ರ ನೀವು ಬರ್ಕೊಳ್ಳಿ. ಅದನ್ನ ಯಾವುದಿರುತ್ತೆ, ಒಂದು ಸಣ್ಣ ವಿಷಯ ಆಗಿದ್ರು ಅದನ್ನು ಬರ್ಕೊಳ್ಳಿ. ನಿಮಗೆ ತುಂಬ ಮನಸ್ಸಿಗೆ ಹರ್ಟ್ ಆಗಿದ್ರೆ, ಇಂಥವ್ರಿಂದ ತುಂಬ ಹರ್ಟ್ ಆಯಿತು, ಇಂಥ ವಿಷಯ ಬೇಕಾಗಿರಲಿಲ್ಲ ನಮ್ಮ ಲೈಫಲ್ಲಿ ಅಂತ ಏನಾದರೂ ನಿಮ್ಗೆ ಅನಿಸಿದರೆ ಖಂಡಿತವಾಗ್ಲೂ ಅದನ್ನು ಒಂದು ವೈಟ್ ಶೀಟ್ ತೊಗೊಂಡು ಬ್ಲೂ ಪೆನ್ನಲ್ಲಿ ಬರ್ಕೊಳ್ಳಿ. ಸೊ ನಾನು ನನ್ನ ಮೊದಲಿಗೆ ನಿಮ್ಮ ಇಷ್ಟದ ದೇವರು ಇಲ್ಲ ನಿಮ್ಮ ಮನೆ ದೇವರು, ಬಿಲೀವ್ ಮಾಡೋ ಅಂಥದ್ದು, ನೀವು ಬಿಲೀವ್ ಮಾಡೋ ದೇವರುಗಳನ್ನ, ಗಾಡ್ನ ಮೇಲ್ಗಡೆ ನೇಮ್ನ ಬರ್ಕೊಂಡು ಅದ್ರ ಕೆಳಗಡೆ ಎಲ್ಲದನ್ನು ಬರ್ಕೊಳ್ಳಿ, ಓಕೆನಾ? ಬರ್ಕೊಂಡಿದ್ದಾದಮೇಲೆ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಯೂನಿವರ್ಸಲ್ಗೆ ಕೇಳ್ಕೊಳ್ಬೇಕು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ನನ್ನ ಲೈಫಲ್ಲಿ ಮೊದಲು ಬರೆದಿರೋ ಅಂಥದ್ದು ಮಾರ್ಚ್ 1ನೇ ತಾರೀಕು ಅಂಥ ಘಟನೆ ನಮ್ಮ ಲೈಫಲ್ಲಿ ಯಾವತ್ತೂ ಬರದೇ ಇರಲಿ ಅಂತ ನಾನು ಮೊದಲಿಗೆ ಬರ್ಕೊಂಡಿದ್ದೀನಿ. ತುಂಬ ಜನ ನನ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಮಾರ್ಚ್ ತಿಂಗಳಲ್ಲಿ ನಮಗೇನಾಯಿತು ಅಂತ. ಎಸ್, ನಮ್ಮ ಇಡೀ ತೋಟ ಸುಟ್ಟೋಗಿತ್ತು ಮಾರ್ಚ್ ತಿಂಗಳಲ್ಲಿ. ಅದಂತೂ ನಮ್ಮ ಲೈಫಲ್ಲಿ ನಾವು ಯಾವತ್ತೂ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಮರೆಯೋದಕ್ಕೆ ಆಗಲ್ಲ. ಅದರಲ್ಲಿ ನನ್ನ ಹಸ್ಬೆಂಡು, ನಾನು, ನನ್ನ ಮಕ್ಕಳು ಸಿಕ್ಕಾಬಟ್ಟೆ ಆಸೆಯಿಂದ ಪ್ರೀತಿಯಿಂದ ಕಟ್ಟಿರೋ ಅಂಥ ಒಂದು ಕನಸು ಅದು ನಮ್ಮದು ತೋಟ. ಸೊ ಅದನ್ನು ಸುಟ್ಟಾಕಿರೋ ಅಂಥ ಪಾಪಿಗಳಿಗೆ ದೇವ್ರು ಏನು ಶಿಕ್ಷೆ ಕೊಡ್ತಾರೋ ಅವರೇ ಕೊಡಲಿ. ನಾನು ಅದನ್ನು ಮತ್ತೆ ಅದನ್ನು ಹೇಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅದನ್ನು ನಾನು ಮೊದಲು ಬರ್ಕೊಂಡಿದ್ದೀನಿ ಈ ಪೇಪರಲ್ಲಿ. ನನ್ನ ಫಸ್ಟ್ ವಿಷಯ ಅದೇನೆ, ನಮ್ಮ ಲೈಫಲ್ಲಿ ಮತ್ತೆ ಇನ್ನು ಅಂಥ ಘಟನೆ ನಡಿಬಾರ್ದು ದೇವ್ರೆ ಅಂತ ಕೇಳ್ಕೊಳ್ತಾ ಇದ್ದೀನಿ, ಅಂತ ಯೂನಿವರ್ಸಲ್ಲಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಇನ್ನೊಂದಷ್ಟು ಸಮಸ್ಯೆಗಳು, ಸೊ ಇನ್ನೊಂದಷ್ಟು ಜನ ದುಡ್ಡೆಲ್ಲ ಇಸ್ಕೊಂಡು ಅದನ್ನು ವಾಪಸ್ ಕೊಡ್ದೇನೆ ನಮ್ಗೆ ಆಟ ಆಡಿಸುತ್ತಾ ಇದ್ದಾರೆ. ಅಂಥ ಸಮಸ್ಯೆ ಮತ್ತೆ ನಮ್ಮ ಲೈಫಲ್ಲಿ ಬರದೇ ಇರಲಿ. ಆಮೇಲೆ ಆರೋಗ್ಯ ಸಮಸ್ಯೆ ಆಗಿ ನಾನು ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ದು ಎಲ್ಲ ಬರ್ಕೊಂಡಿದ್ದೀನಿ. ನನಗೆ ಎಷ್ಟು ನೋವಿದೆ ಅದನ್ನೆಲ್ಲ, ನಿಮಗೆ ಏನೆಲ್ಲ ಇದು ಆಗಬಾರ್ದಿತ್ತು 2025ಅಲ್ಲಿ ಈ ಥರ ಆಯಿತು ಅನ್ನೋದನ್ನ ಆಗಬಾರ್ದು ಇನ್ನು, ಮತ್ತು 2026ಗೆ ಈ ಥರ ಘಟನೆಗಳು ನಡಿಬಾರ್ದು ನಮ್ಮ ಲೈಫಲ್ಲಿ ಅಂತ ಇದ್ದರೆ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ.
ಇದಕ್ಕೆ ಒಂದು ವೈಟ್ ಪೇಪರ್ನ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಇವಾಗ ನಾವು ಫಸ್ಟ್ ಇದನ್ನೇ ಮಾಡೋಣ, ಕೆಟ್ಟದ್ದನ್ನು ಮೊದಲು ಮಾಡೋಣ, ಆಮೇಲೆ ಒಳ್ಳೆ ವಿಷಯನ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಈ ವೈಟ್ ಶೀಟ್ನ ತೊಗೊಂಡಿದ್ದಾದಮೇಲೆ ಯೂನಿವರ್ಸಲ್ಲಿಗೆ ನೀವು ಕೇಳ್ಕೊಳ್ಬೇಕು, ಮತ್ತೆ ನಮ್ಮ ಲೈಫಲ್ಲಿ 2025 ಮುಗ್ದೋಯ್ತು, ಮತ್ತೆ ಬರೋ ಅಂಥ 2026 ಯಾವುದೇ ರೀತಿಯ ಕೆಟ್ಟ ಘಟನೆ ಆಗ್ದಲೇ ಒಳ್ಳೆ ವಿಷಸ್ನ ಕಳ್ಸಪ್ಪ ಅಂತ ಕೇಳಿಕೊಂಡು ಇದನ್ನು ಬೆಂಕಿ ಹಚ್ಚಬೇಕು. ಈಗ ನಾನು ಮನಸಲ್ಲೇ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಯಾವತ್ತೂ ಇಂಥ ಕೆಟ್ಟ ದಿನಗಳು ಮತ್ತೆ ವಾಪಸ್ ಬರದೇ ಇರಲಿ ಅಂತ ಯೂನಿವರ್ಸಲ್ಲಿಗೆ ಕೇಳಿಕೊಂಡು ಇದನ್ನು ಪೇಪರ್ನ ಸುಡ್ತಾ ಇದ್ದೀನಿ. ಸೊ ಯಾವತ್ತೂ ವಾಪಸ್ ಬರೋದು ಬೇಡ, ಇಂಥ ವಿಷಯಗಳು ಬರದೇ ಇರಲಿ, ಒಳ್ಳೇದು ಮಾತ್ರ ತಗೊಳ್ಳೋಣ, ಕೆಟ್ಟದ್ದನ್ನೆಲ್ಲ ಸುಟ್ಟಾಕೋಣ ಅಂತ ಇದನ್ನ ಸುಡ್ತಾ ಇದ್ದೀನಿ. ನೋಡಿ, ಒಂದು ಇದನ್ನ ತಗೊಳ್ಳಿ, ಇದು ಡಸ್ಟ್ ಬೀಳುತ್ತಲ್ವಾ ಅದನ್ನ ಆಚೆ ಬೀಳ್ಸೋದು ಬೇಡ, ಎಲ್ಲದನ್ನು ಒಂದು ದೀಪನೋ ಧೂಪ ಹಾಕೋದು ನಿಮ್ಮ ಹತ್ರ ಏನಿರುತ್ತೆ, ಇಲ್ಲಾಂದರೆ ಒಂದು ಪ್ಲೇಟ್ ಇದ್ದರೆ ಅದನ್ನೇ ತಗೊಳ್ಬೋದು. ಸೊ ಈ ಥರ ಆ ಡಸ್ಟ್ನೆಲ್ಲ ತೆಗಿಯೋಣ. ಓಕೆ, ಪೂರ್ತಿಯಾಗಿ ಸುಟ್ಟೋಗ್ಲಿ, ಯಾವುದು ಕೆಟ್ಟ ಕಹಿ ಘಟನೆಗಳು ಯಾವುದು ನಮ್ಮ ಲೈಫಲ್ಲಿ ಮತ್ತೆ ಬರೋದು ಬೇಡ. ಸೊ ಅದಕ್ಕೆ ಇದನ್ನೆಲ್ಲ ಸುಟ್ಟಾಕ್ಬಿಡಿ. ನಿಮ್ಮ ಲೈಫಲ್ಲಿ ನಿಮಗೆ ಏನೇನೆಲ್ಲ ಬ್ಯಾಡ್, ಇದು ಬಿಡವೇ ಬೇಡ, ಇದು ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅನ್ನೋದನ್ನ ಎಲ್ಲದನ್ನು ಈ ಥರ ಸುಟ್ಬಿಡಿ. ನೋಡಿ, ಇಲ್ಲಿ ಪೂರ್ತಿಯಾಗಿ ಸುಟ್ಟೋಯ್ತು. ಇವಾಗ ಏನು ಮಾಡಬೇಕು ಗೊತ್ತಾ, ಇದನ್ನೆಲ್ಲ ಮನೆಯಿಂದ ಆಚೆ ಯೂನಿವರ್ಸಲ್ಲಿಗೆ ಬ್ಲೋ ಮಾಡೋಣ, ಇದನ್ನೆಲ್ಲ ಕಳ್ಸೋಣ. ನೋಡಿ, ಕಳಿಸಿದ್ದಾಯ್ತು. ಈಗ ಕೆಟ್ಟ ವಿಷಯಗಳನ್ನೆಲ್ಲ ನಾವು ಯೂನಿವರ್ಸಲ್ಲಿಗೆ ಕಳಿಸಿದ್ದಾಯ್ತು. ಸೊ ಈಗ ಮಾಡಬೇಕಾಗಿರೋದು ಒಳ್ಳೆ ವಿಷಯಗಳು. 2026ಗೆ ಮತ್ತೆ ಇದೇ ಥರ ಆಗಲಿ, ಒಂದಷ್ಟು ನಮಗೆ ಏನೇನೆಲ್ಲ ಬೇಕು ಅಂತ ನಿಮಗೆ ಅನ್ಸತ್ತೋ, ನಿಮ್ಗೆ ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದ್ರೆ, ನಿಮಗೆ ಮ್ಯಾರೇಜ್ ಆಗಿದ್ರೆ, ಯಾವ್ಯಾವುದಕ್ಕೆಲ್ಲ ನೀವು ಒಳ್ಳೇದಾಗಿದೆ ನಿಮ್ಮ ಲೈಫಲ್ಲಿ, ಸೊ ಒಂದಷ್ಟು ನಮ್ಮ ಹತ್ರ ನಮಗೆ ಇಸ್ಕೊಂಡು ಕೊಡಬೇಕಾಗಿರೋರು ವಾಪಸ್ ದುಡ್ಡನ್ನ ಕೊಟ್ಟಿದ್ರೆ, ಆಮೇಲೆ ನಮಗೆ ಆಕಸ್ಮಿಕವಾಗಿ ಧನಾಗಮನ ಆಗಿದ್ರೆ, ಲಕ್ಷ್ಮೀ ಸದಾಕಾಲ ಮನೆಯಲ್ಲಿ ತಾಂಡವಾಡ್ತಾ ಇದ್ದಾಳಪ್ಪ, 2025 ನಮಗೇನು ಕಷ್ಟನೇ ಇಲ್ಲ, ನಮಗೆಲ್ಲ ಚೆನ್ನಾಗಿದ್ದೀವಿ ಅಂದರೆ 2026ಗೂ ಇದೇ ಥರ ಇಡು ಅಂತ ಯೂನಿವರ್ಸಲ್ಲಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು. ಆ ಥ್ಯಾಂಕ್ ಯು ಹೇಳೋದಕ್ಕೆ ಮೊದಲು ನಮಗೆ ಬೇಕಾಗಿರೋದು ಏನು ಗೊತ್ತಾ, ಒಂದು ಹಿತ್ತಾಳೆ ಅಥವಾ ತಾಮ್ರದ್ದು ಯಾವ್ದಾದ್ರು ನಿಮ್ಮ ಹತ್ರ ಒಂದು ಚೊಂಬು ಇದ್ರೆ ತಗೊಳ್ಳಿ ಈ ಥರ. ಇಲ್ಲಾಂದರೆ ನಿಮ್ಮ ಹತ್ರ ಚೊಂಬು ಈ ಥರ ಇಲ್ಲ ಅಂದರೆ ಚಿಕ್ಕದು ಕಳಸ ಥರ ಇರುತ್ತಲ್ವ, ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ, ಈ ಥರದ್ದು ಒಂದು ಇದನ್ನು ತಗೊಳ್ಳಿ. ಇದಕ್ಕೆ ಅರಿಶಿಣ, ಆಮೇಲೆ ಕುಂಕುಮ, ಒಂದು ಸ್ವಲ್ಪ ಅರಿಶಿಣ, ಕುಂಕುಮ, ಆಮೇಲೆ ಒಂದು ಹೂವು, ಇದನ್ನು ಇಟ್ಕೊಂಡು ಈಗ ಏನು ಮಾಡಬೇಕು, ನಿಮ್ಗೆ ಒಳ್ಳೆ ವಿಷಸ್ ಏನೇನೆಲ್ಲ ಬಂದಿದೆ, ನಿಮಗೆ ಲೈಫಲ್ಲಿ ಚೆನ್ನಾಗಾಗಿದ್ದೀವಿ ನಾವು, 2025 ನಮಗೇನು ಪ್ರಾಬ್ಲಮ್ ಇರಲಿಲ್ಲ, ನಾವು ಇಂಥದ್ರಿಂದ ಈ ಥರ ಆಯಿತು, ಸೊ ಯಾವ್ಯಾವುದೆಲ್ಲ ವಿಷಯ ಇದೆ ಇದನ್ನೆಲ್ಲ ನೀವು ಇದಕ್ಕೆ ವಾಟರಿಗೆ ಹೇಳ್ಕೊಳ್ಳಿ, ಈ ವಾಟ್ರಿಗೆ ಹೇಳ್ಕೊಳ್ಬೇಕು, ಪಂಚಭೂತಗಳು ಅಂತಾರಲ್ವ. ಸೊ ಹಾಗಾಗಿ ನೀವು ಎಲ್ಲ ನಿಮ್ಗೇನೇನು ವಿಷಸ್ ಇದೆ ಎಲ್ಲದನ್ನು ಹೇಳ್ಕೊಳ್ಳಿ ಯೂನಿವರ್ಸಲ್ಲಿಗೆ, ಹಾಗೆಯೇ ಥ್ಯಾಂಕ್ ಯು ಹೇಳಿ. ಇಂಥ ವಿಷಯಗಳೇ ಮತ್ತೆ ಬರಲಿ, 2026 ನಾವು ಹ್ಯಾಪಿ ಆಗಿರೋ ಥರ ಮಾಡಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಸೊ ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ, ಪರಿಶುದ್ಧವಾದ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನೀವೇನೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೇದು ಮಾಡಿದ್ದೀರಾ, ಕೆಟ್ಟದ್ದನ್ನು ಮಾತ್ರ ಹೇಳ್ಕೊಳಕ್ಕೆ ಹೋಗಬೇಡಿ. ಸೊ ಯಾವ್ಯಾವುದೆಲ್ಲ ಒಳ್ಳೆ ಕೆಲಸ ಆಗಿದೆ, ನಿಮಗೆ ಒಳ್ಳೇದಾಗಿದೆ, ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ನೀವು ಹೇಳ್ಕೊಳ್ಳಿ. ನಾನು ಆಗಲೇ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇವಾಗ. ಸೊ ಏನೇನೆಲ್ಲ ಇದೆ ಅಂತ ನಂದೊಂದು ಲೀಸ್ಟೇ ಇದೆ, ಯಾವ್ಯಾವುದನ್ನು ಮತ್ತೆ ಮತ್ತೆ ನೀವು ನೆನಪಿಸ್ಕೊಳ್ತಾ ಇರ್ತೀರಾ, ಮತ್ತೆ ನಿಮ್ಗೆ ಯಾವುದು ಖುಷಿ ಕೊಟ್ಟಿದೆ ನಿಮ್ಮ ಲೈಫಲ್ಲಿ, ಯಾವುದೆಲ್ಲ ನಿಮಗೆ ಹ್ಯಾಪಿ ಮೂಮೆಂಟ್ನ ತಂದುಕೊಟ್ಟಿದೆ, ಅದನ್ನೆಲ್ಲ ನೀವು ಈ ವಾಟರಿಗೆ ಹೇಳ್ಕೊಳ್ಳಿ, ಈ ನೀರಿಗೆ ಹೇಳ್ಕೊಂಡು ಆಮೇಲೆ ಏನು ಮಾಡಬೇಕು, ನಮ್ಮ ಮನೇಲಿರೋ ಎಲ್ಲ ಗಿಡಗಳಿಗೂ ಹಾಕ್ತೀನಿ ನಾನು, ಸ್ವಲ್ಪ ಸ್ವಲ್ಪನೇ ಹಾಕೋಣ, ಸೊ ಚೆಲ್ಲೋದು ಬೇಡ.
ಎಲ್ಲ ಗಿಡಕ್ಕೂ ಹಾಕ್ಕೊಳ್ಳೋಣ. ನಮ್ಮ ಲೈಫಲ್ಲಿ ಒಳ್ಳೆ ವಿಷಯಗಳು ಈ ಹಸಿರು ಗಿಡದ ತಾನೇ ಹಸಿರಾಗಿರಲಿ ಅನ್ನೋದಷ್ಟೇ. ಸೊ ಹಾಗಾಗಿ ಎಲ್ಲ ಗಿಡಕ್ಕೂ ಹಾಕಿ ಲಾಸ್ಟಲ್ಲಿ ಹೂವನ ತುಳಸಿ ಗಿಡಕ್ಕೆ ಇಡೋಣ. ಇದು ಯೂನಿವರ್ಸಲ್ಗೆ ಒಂದು ಥ್ಯಾಂಕ್ ಯು ಹೇಳೋಣ. ಓಕೆ, ಆ ನೀರನ್ನೆಲ್ಲ ಹಸಿರು ಗಿಡಕ್ಕೆ, ತುಳಸಿ ಕಟ್ಟೆಗೆ, ನಿಮ್ಮ ಹತ್ರ ಗಿಡ ಇದ್ದರೆ ಪ್ಲ್ಯಾಂಟ್ ಎಲ್ಲದಕ್ಕೂ ಹಾಕಿ. ನಮ್ಮ ಲೈಫಲ್ಲಿ ಹಸಿರು ಥರನೇ ಯಾವಾಗ್ಲೂ ನಮ್ಮ ಒಳ್ಳೆ ವಿಷಸ್ಸು ಒಳ್ಳೆಯದು ಎಲ್ಲದನ್ನು ಪ್ರಜ್ವಲಿಸಲಿ ಅಂತ ನಾವು ಯೂನಿವರ್ಸಲಿಗೆ ಕೇಳ್ಕೊಂಡು ಥ್ಯಾಂಕ್ ಯು ಹೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನೀವು ಬಿಲೀವ್ ಮಾಡ್ತೀರಾ, ಯಾರೆಲ್ಲ ಬಿಲೀವ್ ಮಾಡ್ತೀರಾ, ಯೂನಿವರ್ಸಲ್ನ ಯಾರು ನಂಬ್ತೀರಾ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಮಾತ್ರ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದೂ ಲೈಫಲ್ಲಿ ನಂಬಲೇಬೇಕಾಗತ್ತೆ. ಯಾಕೆ ಅಂದರೆ ಭೂಮಿ ಮೇಲೆ ನಾವು ಇದ್ದೀವಿ ಅಂದಮೇಲೆ ಸೊ ಮ್ಯಾನಿಫೆಸ್ಟ್ನು ನಂಬಬೇಕು, ಇದೆಲ್ಲ ಸಕ್ಸಸ್ ಆಗುತ್ತೆ. ಸೊ ಭಗವಂತ ನಮಗೆಲ್ಲ ಕೊಡ್ತಾರೆ, ಆದರೆ ನಾವು ಅವ್ರಿಗೊಂದು ಥ್ಯಾಂಕ್ ಯು ಹೇಳಲಿಲ್ಲ ಅಂದರೆ ಹೇಗೆ? ಸೊ ಅದಕ್ಕೋಸ್ಕರ ಈ ಲಾಗ್ನ ಮಾಡಿದೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಕಮೆಂಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೆ ರಿಪ್ಲೈ